In today's session, I have to discuss us about prefixes used in the SA system. Clear? Already ಗೊತ್ತಿದೆ ನಿಮಗೆ SA system ಅಂತ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಯೂನಿಟ್ ಸಿಸ್ಟಮ್. ಈಗ ನಿಮಗೆ ಪ್ರಿಫಿಕ್ಸಸ್ ಅಂತಂತಂದ್ರೆ ಏನು? ಸಪೋಸ್ ಈಗ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದಿದ್ರೆ ರೈಟ್ ಆನ್ IUPAC ನೇಮ್ ಪ್ರಿಫಿಕ್ಸಸ್. ಸಪೋಸ್ CH3 ಇದ್ರೆ ಏನು ಬರೀತಾರೆ? ಮೀಥೈಲ್ ಅಂತ ಬರೀತಾರೆ, ನೇಮ್ ಮಾಡಿ CH3 ಮೀಥೈಲ್. ಅದೇ ಥರ ಇಂಟರ್ನ್ಯಾಷನಲ್ ಸಿಸ್ಟಮ್ ಯೂನಿಟ್ಸಲ್ಲಿ ಪ್ರಿಫಿಕ್ಸಸ್ ಯಾವ ಥರ ಯೂಸ್ ಮಾಡ್ತಿರ್ತೀವಿ ನಾವು ನೋಡ್ಕೊಳ್ಳಿ. ಸಪೋಸ್ ಈಗ ನೀವು 1000 ಅಂತ ಹೇಳ್ತೀರಾ, ಇದನ್ನು ನಾವು 10⁻³ ಅಂತ ಬರೀಬೋದು ತಾನೆ. ಸಪೋಸ್ ಈ 10⁻³ ದ ಮಲ್ಟಿಪಲ್ಸ್ ಇನ್ ದ ಪ್ರಿಫಿಕ್ಸಸ್ ಯೂಸ್ಡ್ ಎಸ್ ಎ ಕಿಲೋ ಅಂತ ಕರೀತೀವಿ, ಕಿಲೋ. ಓಕೆ, ಸಪೋಸ್ ನೆಕ್ಸ್ಟ್ ಏನು ಮಾಡ್ತಾರೆ ನೀವು 10⁻³ -3 10⁻⁻9 ಅಂತ ನೀವು ಯೂನಿಟ್ಸಲ್ಲಿ ಸೆಂಟಿಮೀಟರ್ ಮೀಟರ್ಸ್ ಅಂತೆಲ್ಲ ಬರೀರ್ತೀರ. ಈ 10⁻⁻9 ನಾವು ಪ್ರಿಫಿಕ್ಸಲ್ಲಿ ಏನಾದ್ರು ಬರ್ತೀವಿ ನ್ಯಾನೋ ಅಂತ ಕರಿತೀವಿ. ಇದೇ ಥರ ಸುಮಾರು ಎಕ್ಸಾಂಪಲ್ಸ್ ಇದೆ. ಇನ್ ದಿಸ್ ಸೆಷನ್ ವಾಟ್ ಆರ್ ದ ಎಕ್ಸಾಂಪಲ್, ವಾಟ್ ಆರ್ ದ ಮಲ್ಟಿಪಲ್ಸ್? 10⁻³ ಬಂದರೆ ಏನಂತ ಬರೀಬೇಕು? ಓಕೆ, 10⁻⁶ ಬಂದರೆ ಏನಂತ ಬರೀಬೇಕು? 10⁻⁻12 ಬಂದರೆ ಏನಂತ ಬರೀಬೇಕು? 10⁻⁻3 -1 -2 ಬಂದರೆ ಯಾವ ಥರ ನೇಮ ಬರೀಬೇಕು? ಈಗ ನೀವು CH3 ಬರೆದ್ರೆ ನಾವು IUPAC ಮೀಥೈಲ್ ಬರೀತೀರ, C2H5 ಬರೀ ಈಥೈಲ್ ಬರೀತೀರ. ಅದೇ ಥರ ಇಲ್ಲಿ ನಾವು ಈ ಥರ ಮಲ್ಟಿಪಲ್ಸ್ ಆಫ್ 10 ಬಂದರೆ ಯಾವುದ ನೇಮ ಬರೀಬೇಕು ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಅಸ್ ಕನ್ಸಿಡರ್ ಸಮ್ ದ ಎಕ್ಸಾಂಪಲ್ಸ್ ಆಫ್ ಪ್ರಿಫಿಕ್ಸ್. ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್ ಮಲ್ಟಿಪಲ್ಸ್. ಈ ಮಲ್ಟಿಪಲ್ಸ್ಗೆ ಏನು ಯೂಸ್ ಮಾಡ್ತೀವಿ? ಪ್ರಿಫಿಕ್ಸಸ್. ಈ ಪ್ರಿಫಿಕ್ಸಸ್ಗೆ ಸಿಂಬಲ್ ಏನು ಯೂಸ್ ಮಾಡ್ತೀವಿ? ಓಕೆನಾ? ಲೆಟ್ ಅಸ್ ಕಂಡ್ರೆ ಫಸ್ಟ್ 10⁻⁻24 ಇದ್ದರೆ ಅದನ್ನ ನೇಮನ್ನು ಏನಂತ ಕರಿತೀವಿ? ಎಕ್ಟೋ ಅಂತ ಕರಿತೀವಿ. ಓಕೆ, ಸಿಂಬಲ್ಲು ಸ್ಮಾಲ್ y. ಕ್ಲಿಯರ್? ನೆಕ್ಸ್ಟ್ 10⁻⁻21 ಇದ್ದರೆ ಜೆಪ್ಟೋ ಅಂತ ಕರಿತೀವಿ, ಸ್ಮಾಲ್ z ಇಂಡಿಕೇಟೆಡ್ ಸಿಂಬಲ್ z. 10⁻⁻18 ಇದೆ ಆಟೋ ಅಂತ ಕರಿತೀವಿ, ಸಿಂಬಲ್ ಸ್ಮಾಲ್ ಎ. ನೆಕ್ಸ್ಟ್ 10⁻⁻15 ಇದ್ದರೆ ಪೆಮ್ಟೋ ಅಂತ ಕರಿತೀವಿ, ಸ್ಮಾಲ್ ಎಫ್ ಅಂತ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ 10⁻⁻12 ಇದ್ರೆ ನಾವು ಪೈಕೋಮೀಟರ್, ಸ್ಮಾಲ್ ಪಿ. ನೆಕ್ಸ್ಟ್ 10⁻⁻9 ಇದ್ರೆ ನ್ಯಾನೋಮೀಟರ್. ಸಪೋಸ್ ದ ಲೆಂತ್ ಆಫ್ ದ ವೈರ್ 1.6 ಇಂಟು 10⁻⁻9 ಮೀಟರ್ ಅಂತ ಬರೆಯೋದು ಬದಲು 1.6 ನ್ಯಾನೋ ಮೀಟರ್ ಅಂತ ಬರೀತೀವಿ. ನ್ಯಾನೋ ಇಂಡಿಕೇಟ್ಸ್ 10⁻⁻9. ಓಕೆ, ನೆಕ್ಸ್ಟ್ 10⁻⁻6 ಇದ್ರೆ ಮೈಕ್ರೋ ಅಂತ ಕರಿತೀವಿ, ಈ ಸಿಂಬಲ್ ಮ್ಯೂ ಅಂತ ಕರಿತೀವಿ, ಮ್ಯೂ. ಓಕೆ, ನೆಕ್ಸ್ಟ್ 10⁻⁻3 ಇದ್ರೆ ಮಿಲಿ. ಸಪೋಸ್ ದ ಲೆಂತ್, ವೈರ್ ಲೆಂತು ಮಿಲಿಮೀಟರ್ ಅಂತ ಕರೀತೀವಿ ನೋಡಿ. ಮಿಲಿ ಅಂತಂದ್ರೆ ಅದು ಪವರ್ಸ್ ಆಫ್ 10⁻⁻3 ಇಂಡಿಕೇಟೆಡ್ ಎಸ್ ಎ ಸ್ಮಾಲ್ ಎಮ್. ನೆಕ್ಸ್ಟ್ 10⁻⁻2 ಇದ್ರೆ ನಾವು ಸೆಂಟಿ ಅಂತ ಕರಿತೀವಿ, ಸೆಂಟಿಮೀಟರ್ ಅಂತ ಬರೀತೀವಿ ನೋಡಿ. ಸೆಂಟಿ ಇಂಡಿಕೇಟ್ಸ್ ವಾಟ್? ದ ಪವರ್ಸ್ ಆಫ್ 10⁻⁻2 ಇಂಡಿಕೇಟೆಡ್ ಎಸ್ ಎ ಸಿ ಸಿಂಬಲ್. ನೆಕ್ಸ್ಟ್ 10⁻⁻1 ಇದ್ರೆ ಡೆಸಿ ಅಂತ ಕರಿತೀವಿ, ಡೆಸಿ ಮೀಟರ್ ಅಂತ ಕರಿತೀವಿ ನೋಡಿ. ಅದ್ರದ್ದು 10⁻⁻1 ಡಿ ಅಂತ ಇಂಡಿಕೇಟ್ ಮಾಡ್ತೀವಿ, ಸ್ಮಾಲ್ ಡಿ. ನೆಕ್ಸ್ಟ್ 10 ಬರೀ ಪವರ್ಸ್ ಆಫ್ 10 ಇದ್ರೆ ಡೆಕಾ ಅಂತ ಕರಿತೀವಿ. ಇಲ್ಲಿ ಏನಿಲ್ಲ ಅಂತಂದ್ರೆ ಒಂದಿದೆ ಅಂತ ಅರ್ಥ, +1. ಡೆಕಾ ಇಂಡಿಕೇಟ್ಸ್ ಡಿ ಎ. ನೆಕ್ಸ್ಟ್ 10⁻2 ಇದ್ರೆ ಅದನ್ನ ನಾವು ಎಕ್ಟೋ ಅಂತ ಕರಿತೀವಿ, ಇಂಡಿಕೇಟೆಡ್ ಆಸ್ ಎ ಸ್ಮಾಲ್ ಎಚ್. ನೆಕ್ಸ್ಟ್ ಕಿಲೋ ಅಂತ ಕರಿತೀವಿ. ಓಕೆ, kg ಅಂತ ಏನು ಬರುತ್ತೆ? ಕಿಲೋಗ್ರಾಮ್ಸ್ ಅಂತ ಏನು ಬರೀತೀರ ನೀವು? ಮೆಜರ್ಮೆಂಟ್ ಕಿಲೋ ಇಂಡಿಕೇಟೆಡ್ ಆಸ್ ಎ ಕೆ. ನೆಕ್ಸ್ಟ್ 10⁻6 ಇದ್ರೆ ಅದನ್ನ ಮೆಗಾ ಅಂತ ಬರೀತೀವಿ, ಕ್ಯಾಪಿಟಲ್ ಎಮ್. ಮೆಗಾ ಬೈಟ್ಸ್, ಟೆರಾಬೈಟ್ಸ್ ಅಂತ ನೀವೇನು ಕರೀತೀರ. ನೆಕ್ಸ್ಟ್ 10⁻9 ಇದ್ರೆ ಗಿಗಾ ಅಂತ ಕರಿತೀವಿ, ಇಂಡಿಕೇಟ್ಸ್ ಕ್ಯಾಪಿಟಲ್ ಜಿ. ನೆಕ್ಸ್ಟ್ 10⁻12 ಇದ್ರೆ ಟೆರಾ, ಇಂಡಿಕೇಟೆಡ್ ಎಸ್ ಎ ಕ್ಯಾಪಿಟಲ್ ಟಿ. 10⁻15 ಇದ್ರೆ ಪೆಟಾ ಅಂತ ಕರಿತೀವಿ, ಇಂಡಿಕೇಟ್ಸ್ ಎ ಕ್ಯಾಪಿಟಲ್ ಪಿ. ಓಕೆ, ನೆಕ್ಸ್ಟ್ 10⁻18 ಇದ್ರೆ ಎಕ್ಸಾ ಅಂತ ಕರಿತೀವಿ. ನೆಕ್ಸ್ಟ್ 10⁻21 ಇದ್ರೆ ಅದನ್ನ ಝೀಟಾ ಅಂತ ಕರಿತೀವಿ, ಕ್ಯಾಪಿಟಲ್ ಝೆಡ್. 10⁻24 ಇದ್ರೆ ಅದನ್ನ ನಾವು ಯೋಟಾ ಅಂತ ಕರಿತೀವಿ, ಕ್ಯಾಪಿಟಲ್ ವೈ ಇಂಡಿಕೇಟ್ ಮಾಡ್ತೀವಿ. ಸಪೋಸ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್ ರೈಟ್ ದ ಪ್ರಿಫಿಕ್ಸಸ್ ಆಫ್ 10⁻⁻24 ಅಂತ ಫಾರ್ 1 ಮಾರ್ಕ್ಸ್ ನೀವು ಎಕ್ಟು ಅಂತ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಇವಿಷ್ಟು ಮಲ್ಟಿಪ್ಲಿಕೇಶನ್, ಇವಿಷ್ಟು ಪ್ರಿಫಿಕ್ಸಲ್ಲಿ ನೀವು ಕಾಮನ್ ಆಗಿ ಯೂಸ್ ಮಾಡೋದು ನೋಡಿ. ನೀವು
10 to the power of minus 12 is called pico. 10 to the power of minus 9 is called nano. Next, 10 to the power of minus 6 micro, 10 to the power of minus 3 milli, 10 to the power of minus 2 centi, 10 to the power of minus 1 deci. Next, 10 power 3 kilo, 10 power 6 mega, 10 power 9, 10 power 12, 10 power 15. ತುಂಬ ಇಂಪಾರ್ಟೆಂಟಾಗಿ ಯೂಸ್ ಮಾಡೋವಂಥದ್ದು ಇಷ್ಟು. ಬಟ್ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ರೆ ಬೆಟರ್. ಫಾರ್ ಯುವರ್ 1 ಮಾರ್ಕ್ಸ್ ಕ್ವಶನ್ ಯಾವುದಾದ್ರು ಒಂದು ರೈಟ್ ದ ಪ್ರಿಫಿಕ್ಸಸ್ ಆಫ್ ಇವಿಷ್ಟಲ್ಲಿ ಯಾವುದಾದ್ರು ಕೇಳಿದ್ರೆ ನೀವು ಬರೀಬೇಕು. ಇಲ್ಲಿ ನೋಡಿ ಪೈಕೋಗೆ ಸ್ಮಾಲ್ ಪಿ, ಪೆಟ್ಟಾಗೆ ಕ್ಯಾಪಿಟಲ್ ಪಿ, ಡಿಫ್ರೆನ್ಸ್ ಇದೆ ನೋಡಿ. ಓಕೆನಾ, ಇಲ್ಲಿ ನಾವು ಜೆಪ್ಟೋಗೆ ಸ್ಮಾಲ್ ಝೆಡ್ ಅಂತ ಬರ್ತಿದ್ದೀವಿ, ಇಲ್ಲಿ ಝಿಟಾಗೆ ಕ್ಯಾಪಿಟಲ್ ಝೆಡ್ ಗೊತ್ತಿರಲಿ. ಓಕೆ, ದೀಸ್ ಆರ್ ದ ಪ್ರಿಫಿಕ್ಸಸ್ ಯೂಸ್ಡ್ ಇನ್ ದ SI ಸಿಸ್ಟಮ್. ನೆಕ್ಸ್ಟ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯೂನಿಟ್ಸ್ ಗೊತ್ತಿದ್ದಾರೆ. ಈಗ ನಿಮಗೆ ಮಾಸ್ kg ಅಂತ ಓದಿರ್ತೀರ. ನೆಕ್ಸ್ಟ್, ದ ಮೆಜರ್ಮೆಂಟ್ಸ್ ಆಫ್ ಯೂನಿಟ್ಸ್ನ ಯಾವ ಥರ ಮೆಜರ್ ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ಇವಾಗ ಮೂವ್ ಆಗೋಣ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ಮೆಜರ್ಮೆಂಟ್ಸ್ ಆಫ್ ಯೂನಿಟ್ಸ್. ಈಗ ನಿಮಗೆ 7 ಬೇಸಿಕ್ SI ಯೂನಿಟ್ಸ್ ಎಲ್ಲ ಗೊತ್ತಿದೆ ನಿಮಗೆ. ಮೆಜರ್ಮೆಂಟ್ ಆಫ್ ಯೂನಿಟ್ಸ್ ಯಾವ ಥರ ಮೆಜರ್ ಮಾಡ್ತೀವಿ? ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್ ಮಾಸ್ ಅಂಡ್ ನೆಕ್ಸ್ಟ್ ವೆಯ್ಟ್. ವಾಟ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಮಾಸ್ ಅಂಡ್ ವೆಯ್ಟ್ ನೋಡ್ಕೊಳ್ಳಿ. ಮಾಸ್ ಈಸ್ ಟೋಟಲ್ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಇಟ್. ಮಾಸ್ ಅಂದರೆ ದ ಟೋಟಲ್ ಮ್ಯಾಟರ್ ಪ್ರೆಸೆಂಟ್ ಇನ್ ಇಟ್. ಓಕೆ, ಸಪೋಸ್ ಯಾವ ಥರ ಮಾಸ್ ಅಂತಂದರೆ ನೋಡಿ, ಸಪೋಸ್ ಈಗ ನಮ್ಮದು ನೋಡ್ಕೊಳ್ಳಿ ಬಾಡಿ ಮಾಸ್. ನಮ್ಮ ಮಾಸ್, ನಮ್ಮದು ಬಾಡಿ ಮಾಸು ದ ಟೋಟಲ್ ಮ್ಯಾಟರ್ ಪ್ರೆಸೆಂಟ್ ಇನ್ ಇಟ್. ಯಾವುದು? ಏರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಬ್ಲಡ್ ವೆಸಲ್ಸ್, ಬೋನ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಏನೇನಿದೆ ಎಲ್ಲ ದ ಟೋಟಲ್ ಮ್ಯಾಟರ್ ಪ್ರೆಸೆಂಟ್ ಇನ್ ಇಟ್ ಇಸ್ ಕಾಲ್ಡ್ ಮಾಸ್ ಅಂತ ಕರೀತೀವಿ. ವಾಟ್ ಈಸ್ ಮೀನ್ ಬೈ ಆ್ಯಂಡ್ ವೆಯ್ಟ್? Weight, force acting on a body. Force acting on a body ಅಂದರೆ which force? Gravitational force. Suppose weight W is equal to M into G ಅಂತ ಕರೀತೀವಿ. W is the weight, where M is the mass, G is called acceleration due to gravity. Acceleration due to gravity. Okay, this is the differences between mass and weight. Next differences, mass is constant, is always constant, but weight changes accordingly. ಏನಾಗಂತಂದರೆ, ಈಗ ನಿಮಗೆ ಒಂದು ಪ್ಲೇಸ್ ಟು ಪ್ಲೇಸ್ ನೀವೆಲ್ಲೇ ಹೋಗಿ, ನೀವು ಒಂದು ಪ್ಲ್ಯಾನೆಟಿಂದ ಇನ್ನೊಂದು ಪ್ಲ್ಯಾನೆಟ್ಗೆ ಹೋದ್ರೂ ನೀವು ಮಾಸ್ ಹಾಗೆ ಇರುತ್ತೆ. ಬಟ್ ನೀವು ಪ್ಲ್ಯಾನೆಟ್ ಟು ಪ್ಲ್ಯಾನೆಟ್ ನೀವು ಮೂವ್ ಆಗ್ತಿದ್ದಂಗೆ G ವ್ಯಾಲ್ಯೂ ಮೀನ್ಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವೇರಿ ಆಗ್ತಾ ಇರುತ್ತೆ. ಹೆನ್ಸ್ ದ ವೆಯ್ಟ್ ಈಸ್ ಆಲ್ಸೋ ಚೇಂಜಸ್ ಅಕಾರ್ಡಿಂಗ್ಲಿ. ನೋಡಿ, ನೀವು ಯಾವ ಪ್ಲ್ಯಾನೆಟ್ ಎಲ್ಲೆಲ್ಲಿಗೆ ಹೋಗ್ತೀರೋ ಅದ್ರ ಮೇಲೆ ಅದು ಡಿಫ್ರೆನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ mass is always constant. Okay, next the SI unit of mass ನಿಮಗೆ ಗೊತ್ತಿದೆ, kilogram, kg, you can measure in kg. Kg is the SI unit of mass. It is also measured in terms of gram. Suppose ನಿಮಗೆ ಗೊತ್ತಿದೆ 1 kg is equal to 1000 grams. Okay, ಇದಿಷ್ಟು the measurements of units. ಇದು ಮಾಸು ಮತ್ತು ವೆಯ್ಟ್ಗೂ ಏನು ಡಿಫ್ರೆನ್ಸು? ವಾಟ್ ಈಸ್ ದ SI unit? ಮಾಸನ್ನ ಇಟ್ ಈಸ್ ಆಲ್ಸೋ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಗ್ರಾಮ್. ದಿಸ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೆಯ್ಟ್. ಇವಾಗ ನೀವು ಮಾಸ್ ಅಂತಂದರೆ ಏನಂತ ಗೊತ್ತಾಯಿತು, ವಾಟ್ ಈಸ್ ದ ಯೂನಿಟ್ಸ್ ಅಂತ ಗೊತ್ತಾಯಿತು. ಹೌ ಟು ಮೆಜರ್ ಇನ್ ಯುವರ್ ಕೆಮಿಸ್ಟ್ರಿ ಲ್ಯಾಬ್ ಮಾಸ್? ತುಂಬ ಹಿಂದೆ ನಾವು ಕೆಮಿಕಲ್ ಬ್ಯಾಲೆನ್ಸ್ ಅಂತ ಯೂಸ್ ಮಾಡ್ತಿದ್ವಿ, ಆರ್ ಅನಾಲಿಟಿಕಲ್ ಬ್ಯಾಲೆನ್ಸ್ ಅಂತ ಯೂಸ್ ಮಾಡ್ತೀವಿ. ಇವಾಗ ನೀವು ತಟ್ಟಿನ ನೋಡಿರ್ತೀವಿ ಹಳೆ ಕಾಲದಲ್ಲಿ, ತಟ್ಟಿ ಯಾವ ಥರ ನೀವು ಮೆಜರ್ ಮಾಡ್ತೀವಿ, ಒಂದು ಕಡೆ ಬಟ್ಟೆ ಇಟ್ಬಿಟ್ಟು ಒಂದು ಕಡೆ ನೀವು ನಿಮ್ಗೆ ಏನು ಬೇಕು ಅದನ್ನು ತೂಕ ಮಾಡ್ತಾ ಹೋಗ್ತೀವಿ. ಇಲ್ಲೂ ಅದೇ ಥರ ಕೆಮಿಕಲ್ ಬ್ಯಾಲೆನ್ಸಲ್ಲಿ ಆರ್ ಅನಾಲಿಟಿಕಲ್ ಬ್ಯಾಲೆನ್ಸಲ್ಲಿ ನಾವು ಮೆಜರ್ ಮಾಡ್ತಾ ಇದ್ವಿ. ಬಟ್
nowadays used as an electronic balance. ಇವಾಗ ನೀವು ತುಂಬ ಎಲ್ಲ ನೋಡಿ, ಇವಾಗೆಲ್ಲ ಡಿಜಿಟಲ್. ಇವಾಗ ಇದ್ರದ್ದು ಮಾಸ್ ಎಷ್ಟು ಬೇಕಂದ್ರೆ ನೀವು ಹೋಗಿ ಒಂದು ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ಇಟ್ಟರೆ ತಕ್ಷಣ ಡಿಜಿಟ್ಸಲ್ಲಿ ಬರ್ತಾ ಇರುತ್ತೆ, ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಕೆನಾ? ಅದೇ ಥರ ಇದು ತುಂಬ ಹಳೇ ಸಿಸ್ಟಮ್ನಲ್ಲಿ ಯೂಸ್ ಮಾಡ್ತಿದ್ದು. ಇನ್ ನವೇ ಸಿಸ್ಟಮ್ ಇನ್ ಯುವರ್ ಕೆಮಿಸ್ಟ್ ಲ್ಯಾಬ್ ಯೂಸ್ಡ್ ಆಸ್ ಎ ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ಟು ಮೆಜರ್ ದ ಮಾಸ್ ಆಫ್ ಎನ್ ಆಬ್ಜೆಕ್ಟ್. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಮೆಜರ್ಮೆಂಟ್ ಯೂನಿಟ್ಸ್, ವಾಲ್ಯೂಮ್. ನೆಕ್ಸ್ಟ್ ಸೆಕೆಂಡ್ measurement of units is volume, indicated as a V. ಈಗ ವಾಲ್ಯೂಮ್ನ ಯಾವ ಥರ ಮೆಜರ್ ಮಾಡ್ತೀವಿ? ಲೆಟ್ ಅಸ್ ಕನ್ಸಿಡರ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್. ಗೊತ್ತಿದೆ ನಿಮಗೆ ವಾಲ್ಯೂಮ್ ಆಫ್ ದ ಕ್ಯೂಬ್ಗೆ ಏನು ಫಾರ್ಮುಲಾ? L ಇಂಟು B ಇಂಟು H. ಕ್ಲಿಯರ್? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಲೆಂತ್ ಇಸ್ ಮೆಜರ್ಡ್ ಮೀಟರ್ m, breadth is also measured meter m, height it is also measured in meter, m into m cube or meter cube. Volume is measured as a meter cube, means L into B into H, both length, breadth, height is measured in a meter, m into m is a meter cube. Okay, ಈಗ ವಾಲ್ಯೂಮ್ ಅಂದ್ರೆ ಗೊತ್ತಾಯ್ತು. ಈಗ ವಾಲ್ಯೂಮ್ ಎಕ್ಸ್ಪ್ರೆಸ್ ಮೀಟರ್ ಕ್ಯೂಬ್. Volume of the liquid by conventional method to measure in terms of a liter. ನಿಮ್ಗೆ ಆಲ್ರೆಡಿ ಗೊತ್ತಿದೆ, 1 ಲೀಟರ್ ಇಸ್ ಈಕ್ವಲ್ ಟು 1000 ml. 1000 ml ಅಂತ ಗೊತ್ತಿದೆ ನಿಮ್ಗೆ. 1 ಲೀಟರ್ ಇಸ್ ಈಕ್ವಲ್ ಟು 1000 ml. ಈಗ ನೀವು ಎಮ್ ಅಂತಂದ್ರೆ ಏನು ಹೇಳಿ? ಮಿಲಿ. ಮಿಲಿ ಅಂತಂದ್ರೆ ಏನು ಹೇಳಿ? 10⁻³ ಪ್ರಿಫಿಕ್ಸಸ್ ಯೂಸ್ ಮಾಡಿದ್ರೆ ನೋಡಿ, ಮಿಲಿ. 1 ಲೀಟರ್ ಇಸ್ ಈಕ್ವಲ್ ಟು 1000 ml ಅಂದರೆ 1000 ಮಿಲಿ ಲೀಟರ್. ಮಿಲಿ ಇಂಡಿಕೇಟ್ಸ್ ವಾಟ್? 10⁻³ ಲೀಟರ್ ಅಂತ ಬರೀತೀವಿ. ಆ 10⁻³ ಬರೆಯೋದು ಬದಲು ನಾವು ಎಮ್ ಇಂಡಿಕೇಟ್ಸ್ ವಾಟ್? ಮಿಲಿ. ಓಕೆನಾ? ಇಷ್ಟು ವಾಲ್ಯೂಮ್ದು. ಈಗ ನೆಕ್ಸ್ಟ್ ನೀವು ಲ್ಯಾಬಿಗೆ ಬಂದಾಗ ನಿಮಗೆ ವಾಲ್ಯೂಮ್ ಆಫ್ ಲಿಕ್ವಿಡ್ ಯಾವ ಥರ, ಯಾವ ಆಪರೇಟರ್ಸ್ನ ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ತೀರಾ ನೀವು? ಮೆಜರಿಂಗ್ ಜಾರ್ ಅಂತ ಇರುತ್ತೆ, ಆರ್ ಮೆಜರಿಂಗ್ ಸಿಲಿಂಡರ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಪಿಪೇಟ್ ಅಂತ ಕರಿತೀವಿ. ನೆಕ್ಸ್ಟು ಬ್ಯೂರೇಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೀವು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀರ, ನಾವು ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಫ್ಲಾಸ್ಕ್. ಈಗ ನೀವು ಮೆಜರಿಂಗ್ ಸಿಲಿಂಡರ್ ಅಂದರೆ ನಿಮಗೆ ಗೊತ್ತಿದೆ, ಸುಮ್ಮನೆ ಅಲ್ಲಿ ಎಲ್ಲ ನಂಬರ್ ಇರ್ತಪ್ಪ, 1 ml 2 ml 3 ml, ನೀವು ಎಷ್ಟು ಮೆಜರ್ ಮಾಡ್ತೀರಾ ಅಷ್ಟಿರುತ್ತೆ ಮೆಜರಿಂಗ್ ಸಿಲಿಂಡರ್. ಪಿಪೇಟ್ನ ನೀವು ಹೈಸ್ಕೂಲಲ್ಲಿ ಯೂಸ್ ಮಾಡಿಲ್ಲ, ಇಲ್ಲಿ ನೀವು ಪಿಪೇಟ್ ಇಲ್ಲಿ ಬಂದಾಗ ಯೂಸ್ ಮಾಡ್ತೀವಿ. ಪಿಪೇಟ್ ಅಂದರೆ ನಾವು 10 ml 20 ml ಇರುತ್ತೆ. ಇಲ್ಲಿ ಅಪ್ ಟು ಇದು ಸ್ಟ್ಯಾಂಡರ್ಡ್ ಮಾರ್ಕ್ ಅಂದರೆ ಇಷ್ಟು ಬಂದಾಗ ಅದು ವಾಲ್ಯೂಮ್ ಆಫ್ ದ ಪಿಪೇಟ್ ನಾವು 10 ml ಅಂತ ಇರುತ್ತೆ. ಸ್ಟ್ಯಾಂಡರ್ಡ್ 10 ml ಇಷ್ಟು ಸ್ಟ್ಯಾಂಡರ್ಡ್ ಮಾರ್ಕ್ ಇರುತ್ತೆ ಮೆಜರ್ಡ್. ನೆಕ್ಸ್ಟ್ ಬ್ಯೂರೇಟ್ ಅಂತ ಇರುತ್ತೆ, ಅದು ನಿಮಗೆ ಲ್ಯಾಬಲ್ಲಿ ಯೂಸ್ ಮಾಡೋದು 50 ml. ನೆಕ್ಸ್ಟ್ ನೀವು ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಅಂತಂತಂದ್ರೆ ಏನು? ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಯಾವ ಥರ ಇರುತ್ತೆ ನೋಡಿ, ಈ ಥರ ಫ್ಲಾಸ್ಕಲ್ಲಿ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಮಾರ್ಕ್ ಇರುತ್ತೆ. ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಫ್ಲಾಸ್ಕು 25 ml ಇರುತ್ತೆ, 50 ml ಇರುತ್ತೆ, 100 ml ಕೂಡ ಇರುತ್ತೆ, 250 ml ಕೂಡ ಇರುತ್ತೆ. ನೀವು ಲ್ಯಾಬಲ್ಲಿ ಯೂಸ್ ಮಾಡೋದು 100 ml ಯೂಸ್ ಮಾಡ್ತೀವಿ, 50 ml ಯೂಸ್ ಮಾಡ್ತೀವಿ, ಅಥವಾ 250 ml ಸ್ಟ್ಯಾಂಡರ್ಡ್ ಫ್ಲಾಸ್ಕ್. ಈ ಸ್ಟ್ಯಾಂಡರ್ಡ್ ಮಾರ್ಕ್ ಇಲ್ಲವರೆಗೆ ನೀವು ಸೊಲ್ಯೂಷನ್ನ ಫಿಲ್ ಮಾಡಿದ್ರೆ ದಟ್ ಇಂಡಿಕೇಟ್ಸ್ ದ ಸೊಲ್ಯೂಷನ್ ಇಸ್ ಎ 250 ml. ದಟ್ ಇಸ್ ಕಾಲ್ಡ್ ನಾವು ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಅಂತ ಕರಿತೀವಿ. ಓಕೆ, ದೀಸ್ ಆರ್ the measurements of an volume in your chemical laboratories. Okay, volume ಅಂತಂದ್ರೆ ಏನು, ಯಾವ ಥರ ಮೆಜರ್ ಮಾಡ್ತೀವಿ? 1 ಲೀಟರ್ ಈಸ್ ಈಕ್ವಲ್ ಟು ಹೌ ಮೆನಿ ml ಅನ್ನೋದು ಗೊತ್ತಾಗಿದೆ ಇವಾಗ. ಓಕೆ, ಇವಾಗ ನಿಮ್ಗೆ ಗೊತ್ತಿದೆ 1 ಲೀಟರ್ ಈಸ್ ಈಕ್ವಲ್ ಟು 1000 ml. ದಿಸ್ ಆಲ್ಸೋ ಈಸ್ ಈಕ್ವಲ್ ಟು 1000 cm³ ಅಂತ ಕರಿತೀವಿ, ಸೆಂಟಿಮೀಟರ್ ಕ್ಯೂಬ್ ಆರ್ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕರಿತೀವಿ. ಕೆಲವೊಂದು CC ಅಂತ ಬರೆದಿರ್ತಾರೆ ನೋಡಿ, CC ಅಂತ ಬರೆದಿರ್ತಾರೆ, cm³ CC ಅಂದರೆ ಕ್ಯೂಬಿಕ್ ಸೆಂಟಿಮೀಟರ್. ಓಕೆ, ಇದು ರಿಲೇಷನ್ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಮೆಜರ್ಮೆಂಟ್ ಯೂನಿಟ್ಸ್, ಡೆನ್ಸಿಟಿ. ಓಕೆ, ನೆಕ್ಸ್ಟ್ ಡೆನ್ಸಿಟಿ ಇಂಡಿಕೇಟ್ಸ್ ನಾವು ನೋಡಿ ರೋ ಅಂತ ಕರಿತೀವಿ, ಲೆಟರ್ಸ್. ಡೆನ್ಸಿಟಿ ಇಂಡಿಕೇಟ್ಸ್ ಆಸ್ ಎ ರೋ. ಡೆನ್ಸಿಟಿ is mass divided by volume.
ನಾವು ಡೆನ್ಸಿಟಿನ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ ಇಟ್ಸ್ ಎ ರೇಷಿಯೋ ಆಫ್ ಮಾಸ್ ಟು ದ ಇಟ್ಸ್ ವಾಲ್ಯೂಮ್. ಇಟ್ಸ್ ಕಾಲ್ಡ್ ಡೆನ್ಸಿಟಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಡೆನ್ಸಿಟಿ ಈಸ್ ಪ್ರಪೋರ್ಷನಲ್ ಟು ಮಾಸ್. ಅಂದರೆ ಮಾಸ್ ಜಾಸ್ತಿ ಆದಷ್ಟು ಡೆನ್ಸಿಟಿ ಕೂಡ ಜಾಸ್ತಿ ಆಗ್ತದೆ. ಅದು ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಡೆನ್ಸಿಟಿ ಇಸ್ ಎನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ನೋಡಿ, ಈಗ ನಿಮ್ಮ ಡಿನಾಮಿನೇಟರಲ್ಲಿ ವ್ಯಾಲ್ಯೂ ಜಾಸ್ತಿ ಆದಷ್ಟು ಇದರದ್ದು ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ ತಾನೆ. ಅಂದರೆ ವಾಲ್ಯೂಮ್ ಇನ್ಕ್ರೀಸಸ್, ಡೆನ್ಸಿಟಿ ರೋ ಡಿಕ್ರೀಸಸ್. ಮಾಸ್ ಇನ್ಕ್ರೀಸಸ್, ಡೆನ್ಸಿಟಿ ಇಸ್ ಆಲ್ಸೋ ಇನ್ಕ್ರೀಸಸ್. ನ್ಯೂಮರೇಟರ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ಇದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಡಿನಾಮಿನೇಟರ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ಇದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ದಟ್ ಈಸ್ ದ ಡೆನ್ಸಿಟಿ. ರೋ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್, ಆ್ಯಂಡ್ ಡೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ನೆಕ್ಸ್ಟ್, ಮಾಸ್ಗೆ ಎಸ್ ಯೂನಿಟಿಯನ್ನು ಏನು ಬರೀತೀರ ನೀವು, ಕೆ ಜಿ ಅಂತ ಬರೀತೀರ, ಕೆ ಜಿ. ನೆಕ್ಸ್ಟ್, ವಾಲ್ಯೂಮ್ಗೆ ಮೀಟರ್ ಕ್ಯೂಬ್ ಅಂತ ಬರೀತೀರ. ದ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ ನೋಡಿ, ಕೆ ಜಿ, ಇಲ್ಲಿ ಮೇಲ್ಗಡೆ ಹೋದರೆ ಮೀಟರ್ m-3 ಅಂತ ಬರೀತೀರ, ಅಥವಾ ಕೆ ಜಿ ಪರ್ ಮೀಟರ್ ಕ್ಯೂಬ್ ಯಾವುದಾದ್ರು ಕೂಡ ಬರೀಬೋದು. ದ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ kg per meter cube if mass is kg and volume is meter cube. Suppose ನೀವೇನಾದರೂ ಮಾಸನ್ನು ಗ್ರಾಮಲ್ಲಿ ಎಕ್ಸ್ಪ್ರೆಸ್ ಮಾಡಿ ವಾಲ್ಯೂಮ್ನ ಸೆಂಟಿಮೀಟರ್ ಕ್ಯೂಬಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಇಟ್ ಈಸ್ ಆಲ್ಸೋ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಡೆನ್ಸಿಟಿನ ನಾವು kg per meter ಕ್ಯೂಬಲ್ ಅಂತಲೂ ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ ಎಸ್ ಯೂನಿಟ್. Mass is expressed in terms of gram and volume is expressed in terms of centimeter cube. The density can be also expressed in terms of gram per centimeter cube. Okay, this is the density. Next, move on to the temperature. ಈಗ ನಿಮ್ಗೆ ಹೈಸ್ಕೂಲ್ ಕಾನ್ಸೆಪ್ಟ್ಸ್ ಓದಿದ್ರೆ what is the difference between heat and temperature? Heat is a form of energy, but temperature is not a form of energy. Heat indicates hot or cooled. ಒಂದು ವಸ್ತು, ಒಂದು ಆಬ್ಜೆಕ್ಟ್ ಎಷ್ಟು ಬಿಸಿ ಇದೆ, ಎಷ್ಟು ತಣ್ಣಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಟೆಂಪರೇಚರ್. ಬಟ್ ಹೀಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ. ನಿಮ್ಗೆ ಆಲ್ರೆಡಿ ಗೊತ್ತು ವಾಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಹೀಟ್ ಆ್ಯಂಡ್ ಟೆಂಪರೇಚರ್. ಓಕೆ, ಟೆಂಪರೇಚರ್ ಕ್ಯಾನ್ ಬಿ ಮೆಜರ್ಡ್ ಇನ್ 3 ಯೂನಿಟ್ಸ್. ಯಾವ ಥರ ಅಂದರೆ ನೋಡಿ, ಫಸ್ಟು ಡಿಗ್ರಿ ಸೆಲ್ಸಿಯಸ್, ಸೆಕೆಂಡ್ ಡಿಗ್ರಿ ಫ್ಯಾರನ್ಹೀಟ್ ಆ್ಯಂಡ್ ಕೆಲ್ವಿನ್. ನೋಡಿ, ಸೆಲ್ಸಿಯಸ್ಸು, ಫ್ಯಾರನ್ಹೀಟು, ಕೆಲ್ವಿನ್ ಅನ್ನೋರು ದ ಗ್ರೇಟ್ ಸೈಂಟಿಸ್ಟ್. ಓಕೆ, ಈ 3 ಸ್ಕೇಲಲ್ಲಿ ಎಸ್ ಎ ಯೂನಿಟ್ ಆಫ್ ಟೆಂಪರೇಚರ್ ಈಸ್ ಎ ಕೆಲ್ವಿನ್. ಅದನ್ನು ನಾವು ಕೆ ಅಂತ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್, ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದೀಸ್ 3 ಸ್ಕೇಲ್ಸ್? ಫಸ್ಟ್ ಕನ್ಸಿಡರ್ ಫ್ಯಾರನ್ಹೀಟ್. ಡಿಗ್ರಿ ಫ್ಯಾರನ್ಹೀಟ್ is equal to 9/5 into degree Celsius plus 32. This is the relationship between degree Fahrenheit and degree Celsius. Degree Fahrenheit is equal to 9/5 into degree Celsius plus 32, and Kelvin is equal to degree Celsius plus 273.15. This is the relationship between Kelvin and degree Celsius. ಇವೆರಡು ಫಾರ್ಮುಲಾ ಕೂಡ ತುಂಬ ಇಂಪಾರ್ಟೆಂಟ್. ಸಪೋಸ್ ಕೆಲವೊಂದು ಟೈಮಲ್ಲಿ ನಾವು 273 ಅಂತ ಮಾತ್ರ ತಗೋತೀವಿ, 273.15 ಆ್ಯಕ್ಚುಲಿ ಎಕ್ಸಾಕ್ಟ್ಲಿ, ಬಟ್ ನಾವು ಅದನ್ನು ರೌಂಡಿಂಗ್ ಆಫ್ ಮಾಡಿ 273 ಅಂತ ತಗೋತೀವಿ. Okay, these are the relationship between degree Fahrenheit and degree Celsius and Kelvin to degree Celsius. Okay, next, how to convert degree Fahrenheit to Celsius and degree Celsius to Kelvin? Suppose in your exam 2 marks ಗೆ ಕೇಳ್ತಾರೆ, convert this temperature, ಎಷ್ಟೋ ಒಂದು ಟೆಂಪರೇಚರ್ ಕೊಟ್ಬಿಟ್ಟು convert
ಇಸ್ ಕೆಲ್ವಿನ್ ಆ್ಯಂಡ್ ಫ್ಯಾರನೈಟ್ ಅಂತ ಕೇಳಿ 2 marks ಕ್ವಶನ್. ಓಕೆ, ತುಂಬ ಇಂಪಾರ್ಟೆಂಟ್. ಲೆಟ್ ಅಸ್ ಕನ್ಸಿಡರ್ ಒನ್ ಬೈ ಒನ್. ಲೆಟ್ ಅಸ್ ಕನ್ಸಿಡರ್ ಸಮ್ ಎಕ್ಸಾಂಪಲ್. ಈಗ ಎಕ್ಸಾಂಪಲ್ ನೋಡ್ಕೊಡ್ರಪ್ಪ. ಒನ್ ನೋಡಿ, ತುಂಬ ಸಿಂಪಲ್. ಫಸ್ಟ್ ಕನ್ವರ್ಟ್ 0 degree Celsius. ನೋಡಿ, ಕನ್ವರ್ಟ್ 0 degree Celsius into ಡಿಗ್ರಿ ಫ್ಯಾರನೈಟ್ ಆ್ಯಂಡ್ ಕೆಲ್ವಿನ್. ಇವಾಗ ಅವರು 0 degree Celsius ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ನೋಡಿ ಫಾರ್ಮುಲಾ ಏನು, ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ, 9/5 ಇಂಟು ವಾಟ್, ಇಂಟು ಡಿಗ್ರಿ ಸೆಲ್ಸಿಯಸ್. ಎಷ್ಟಿದೆ ಡಿಗ್ರಿ ಸೆಲ್ಸಿಯಸ್ಸು? 0 ಡಿಗ್ರಿ ಪ್ಲಸ್ 32. ಓಕೆನಾ? ಇವಾಗ ಏನು ಬರೀತೀರಾ, ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು 9/5 ಇಂಟು 0 is to ವೋಲ್ಟರ್ ಬಿಕಮ್ 0 ಪ್ಲಸ್ 32. ಸೊ ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು 32. ಓಕೆನಾ? ನೆಕ್ಸ್ಟ್ ನೋಡಿ, 0 degree Celsius is equal to how much? 32 degree Fahrenheit. Okay, next 0 degree Celsius is equal to how many kelvins? Formula ಬರೀರಿ. Kelvin is equal to ಫಾರ್ಮುಲಾ ಏನಿದೆ, ಡಿಗ್ರಿ ಸೆಲ್ಸಿಯಸ್ ಎಷ್ಟು ಡಿಗ್ರಿ ಇದೆ? 0 ಪ್ಲಸ್ ವಾಟ್ ಇಸ್ ದ ಫಾರ್ಮುಲಾ, 273.15. ಓಕೆ, ಆವಾಗ ಕೆಲ್ವಿನ್ ಎಷ್ಟು ಬರೀತೀರಾ? 273.15. ಇವಾಗ ನೋಡಿ, ಇವಾಗ ಇಷ್ಟು ಕನ್ಕ್ಲೂಡ್ ಮಾಡಿ ನೀವು ಒಂದು ಈಕ್ವೇಶನ್ ಬರಿಬೋದು. 0 degree Celsius is equal to how many degree Fahrenheit? 32 degree Fahrenheit. This is equal to how many kelvins? 273.15 Kelvin. These are the relation. 0 degree Celsius is equal to 32 degree Fahrenheit and this is equal to 273.15 Kelvin. Okay. Next, convert 100 degree Celsius into degree Fahrenheit and Kelvin. ಅವಾಗ ಏನು ಬರೀತೀರಾ, ಫಾರ್ಮುಲಾ ಬರೀತೀರಾ, ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು 9/5 ಬರೆದಿದ್ದೀರಾ ಇಂಟು ಡಿಗ್ರಿ ಸೆಲ್ಸಿಯಸ್. ಫಸ್ಟ್ ಎಷ್ಟಿತ್ತು? 0. ಇವಾಗ ಎಷ್ಟು ಬರೀತೀರಾ? 100 ಪ್ಲಸ್ 32. 5 1s 5 2s. ಓಕೆನಾ? ನೆಕ್ಸ್ಟ್ 9 ಇಂಟು 20 180 ಪ್ಲಸ್ 32 ಇಸ್ ಈಕ್ವಲ್ ಟು 212 ಡಿಗ್ರಿ ಫ್ಯಾರನೈಟ್. 100 degree Celsius is equal to 212 degree Fahrenheit. Next, Kelvin ಕನ್ವರ್ಟ್ ಮಾಡಿ. ಏನು ಫಾರ್ಮುಲಾ? ಕೆಲ್ವಿನ್ ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್. ಹೌ ಮೆನಿ ಡಿಗ್ರಿ ಸೆಲ್ಸಿಯಸ್? 100 ಪ್ಲಸ್ 273.15. ದಿಸ್ ಈಸ್ ಈಕ್ವಲ್ ಟು ಹೌ ಮಚ್? 373.15. ಇವಾಗ ಇನ್ನೊಂದು ಈಕ್ವೇಶನ್ ಏನು ಬರೀತೀರಾ ನೋಡಿ, 100 degree Celsius is equal to how many degree Fahrenheit? 212 degree Fahrenheit. This is equal to how many kelvins? 373.15 Kelvin. ಇದು ಗೊತ್ತಿರ್ಬೇಕು ನಿಮಗೆ. ಓಕೆನಾ? 0 degree is equal to 32 degree Fahrenheit. This is equal to 273.15 Kelvin. 100 degree Celsius is equal to 212 degree Fahrenheit. This is equal to 373.15 Kelvin. Suppose our exam ali convert 23 degree Celsius into Fahrenheit and Kelvin. Convert 49 degree Celsius into degree Fahrenheit and Kelvin. Or convert 58 degree Celsius into Kelvin and Fahrenheit. ಅವ್ರು ಏನಾದರೂ ಕೇಳ್ಕೊಳ್ಳಿ, ಎಷ್ಟು ಡಿಗ್ರಿನಾದ್ರೂ ಕೇಳ್ಕೊಳ್ಳಿ, ಫಾರ್ಮುಲಾ ಗೊತ್ತಿರಬೇಕು. ಸಪೋಸ್ ಇಲ್ಲಿ ನೋಡ್ಕೊಡು, 40 ಎಷ್ಟಿದೆ? 23 ಇದೆ. ಬರೀ ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಎಷ್ಟಿದೆ ಅಲ್ಲಿ? 23. ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಸ್ 32. ನೆಕ್ಸ್ಟ್ ಕೆಲ್ವಿನ್ ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಎಷ್ಟಿದೆ? 23. ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಸ್ 273.15. ಫಾರ್ಮುಲಾ, ಎರಡು ಫಾರ್ಮುಲಾ ಗೊತ್ತಿರಬೇಕು. ಓಕೆನಾ?
ನೆಕ್ಸ್ಟು ಏನು ಯಾವ ಥರ ಸಬ್ಸ್ಟಿಟ್ಯೂಟ್ ಮಾಡೋದೆಲ್ಲ ಗೊತ್ತಾಗಿದೆ ನೋಡಿ. ನಾವು ಎಷ್ಟೇ ಎಕ್ಸಾಂಪಲ್ ತಗೊಂಡ್ರು ಕೂಡ ನೋಡಿ ಮೆಥಡ್ ಇಷ್ಟೇ ಬರುತ್ತಪ್ಪ. ದೀಸ್ ಟೂ ಫಾರ್ಮುಲಾ ಇಸ್ ಎ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್ ಆ್ಯಂಡ್ ಯುವರ್ CET ಆ್ಯಂಡ್ ಯುವರ್ ನೀಟ್. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಈ ಫಾರ್ಮುಲಾ ನಿಮ್ಗೆ ಗೊತ್ತಿರಲೇಬೇಕು. ಓಕೆನಾ? ಇಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿ, ಎಸ್ ಯೂನಿಟ್ ಆಫ್ ಟೆಂಪರೇಚರ್ ವಾಟ್? ಕೆಲ್ವಿನ್. ನೆಕ್ಸ್ಟು ಈ ಒಂದು ಡಿಗ್ರಿ ಫ್ಯಾರೆನ್ಹೀಟ್, ಡಿಗ್ರಿ ಕೆಲ್ವಿನ್ ಮತ್ತು ಕೆಲ್ವಿನ್ ಮತ್ತು ಡಿಗ್ರಿ ಸೆಲ್ಸಿಯಸ್ಗೆ ಯಾವ ಥರ ರಿಲೇಷನ್ ಅಂತ ಗೊತ್ತಾಯಿತು. ಈಗ ನಿಮಗೆ ಟೆಂಪರೇಚರ್ ಮೆಷರ್ ಮಾಡೋಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಯಾವುದು? ಥರ್ಮೋಮೀಟರ್ ಅಂತ ಕರಿತೀವಿ. ದ ಇನ್ಸ್ಟ್ರೂಮೆಂಟ್ ಮೆಷರ್ಡ್ ಇನ್ ಟೆಂಪರೇಚರ್ ಇಸ್ ಕಾಲ್ಡ್ ಥರ್ಮೋಮೀಟರ್. ದೀಸ್ ಆರ್ ದ ಟೆಂಪರೇಚರ್. ವಾಟ್ ಈಸ್ ಹಾಗಂತಂದ್ರೆ ಏನು? ಯಾವ ಥರ ಮೆಷರ್ ಮಾಡ್ತೀವಿ, ಯಾವ ಇನ್ಸ್ಟ್ರೂಮೆಂಟು, ಈ 3 ಡಿಫ್ರೆಂಟ್ ಸ್ಕೇಲಲ್ಲೂ ಕೂಡ ಮೆಷರ್ ಮಾಡ್ತೀವಿ. ಯಾವುದು ಒಂದಕ್ಕೊಂದು ಯಾವ ಥರ ರಿಲೇಟೆಡ್ ಆಗಿದೆ ಅನ್ನೋದು ಗೊತ್ತಾಯ್ತು. ಓಕೆ, ಇನ್ ದ ನೆಕ್ಸ್ಟ್ ಸೆಷನ್ you have to discuss us about uncertainty in measurements. Okay.